ಪರೀಕ್ಷೆಗೆ ಸುಲಭವಾಗಿ ತಯಾರಿ ಮಾಡುವ ವಿಧಾನ ಅಂದರೆ ಎಕ್ಸಾಮ್ ಪ್ರಿಪ್ರೇಷನ್ ಟಿಪ್ಸ್ ಇನ್ ಕನ್ನಡ. ನಮಸ್ಕಾರ ಎಲ್ಲರಿಗೂ. ನಮ್ಮ ಜೀವನದಲ್ಲಿ ಪರೀಕ್ಷೆಗಳು ಬಹಳ ಮುಖ್ಯವಾದ ಹಂತ. ಪರೀಕ್ಷೆ ಹತ್ತಿರ ಬಂದಾಗ ಕೆಲವರಿಗೆ ಭಯ, ಕೆಲವರಿಗೆ ಆತಂಕ, ಕೆಲವರಿಗೆ ಒತ್ತಡ ಬರುತ್ತದೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸರಿಯಾದ ಯೋಜನೆ ಮತ್ತು ನಿಯಮಿತ ಓದು ಇದ್ದರೆ ಪರೀಕ್ಷೆ ಸುಲಭ. ಇಂದು ನಾನು ನಿಮಗೆ ಪರೀಕ್ಷೆಗೆ ಉತ್ತಮವಾಗಿ ತಯಾರಿ ಮಾಡಿಕೊಳ್ಳಲು 5 ಮುಖ್ಯ ಸಲಹೆಗಳನ್ನು ಹೇಳುತ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಷಯ ಹೇಳುವ ಮೊದಲು ನಾನು ಒಂದು ಕಥೆಯನ್ನು ನಿಮಗೆ ಹೇಳುತ್ತೇನೆ. ಒಂದು ಶಾಲೆಯಲ್ಲಿ ರಾಮ ಎಂಬ ವಿದ್ಯಾರ್ಥಿ ಇರುತ್ತಾನೆ. ಅವನು ಪರೀಕ್ಷೆ ಎಂದರೆ ತುಂಬ ಭಯಪಡುತ್ತಿರುತ್ತಾನೆ. ಒಂದು ದಿನ ರಾಮನನ್ನು ಶಿಕ್ಷಕರು ಗಮನಿಸುತ್ತಾರೆ. ಅವನನ್ನು ಕರೆದು ಕೇಳುತ್ತಾರೆ, ನಿನಗೆ ಏನಾದರೂ ತೊಂದರೆ ಇದೆಯೇ ಎಂದು. ಆದರೆ ರಾಮ ಅಳುತ್ತಾ ಹೇಳುತ್ತಾನೆ, ನಾನು ಎಷ್ಟು ಓದಿದರೂ ನನಗೆ ಉತ್ತಮ ಅಂಕ ಬರುತ್ತಿಲ್ಲ ಎಂದು. ಶಿಕ್ಷಕರು ರಾಮನನ್ನು ಸಮಾಧಾನಪಡಿಸಿ, ನಾನು ಹೇಳುವ ರೀತಿ ಅಭ್ಯಾಸ ಮಾಡು, ಆ ನಂತರ ನಿನಗೆ ಉತ್ತಮ ಅಂಕ ಬರುತ್ತದೆ ಎಂದು. ಅದೇ ರೀತಿ ರಾಮ ಗುರುಗಳು ಹೇಳಿದ ರೀತಿ ಅಭ್ಯಾಸ ಮಾಡುತ್ತಾನೆ. ಅವನಿಗೆ ಮೊದಲನೇ ವಾರ ತುಂಬ ಕಷ್ಟವಾಗುತ್ತದೆ. ಆದರೆ ಅವನು ಬಿಡಲಿಲ್ಲ. ಇಂದು ಓದಿದ ಪಾಠ ನಾಳೆ ನನಗೆ ಸಹಾಯ ಮಾಡುತ್ತದೆ ಎಂದು ಯೋಚಿಸಿ ಅದೇ ರೀತಿ ಬೆಳಗ್ಗೆ ಎದ್ದು ಓದುತ್ತಿರುತ್ತಾನೆ. ಪರೀಕ್ಷೆಯ ದಿನ ಬಂದಿತು. ರಾಮ ಶಾಂತ ಮನಸ್ಸಿನಿಂದ ಪರೀಕ್ಷೆ ಬರೆದನು. ಫಲಿತಾಂಶದ ದಿನ ರಾಮ ಶಾಲೆಯಲ್ಲಿ ಮೊದಲನೇ ಸ್ಥಾನ ಪಡೆದನು. ಅವನಿಗೆ ಅರ್ಥ ಆಯಿತು, ಭಯವೇ ನಮ್ಮ ಶತ್ರು ಅಲ್ಲ, ಸಿದ್ಧತೆಯ ಕೊರತೆಯೇ ಶತ್ರು. ಈ ಕಥೆಯ ನೀತಿ ಏನೆಂದರೆ, ನಿಯಮಿತ ಓದು, ಸರಿಯಾದ ಯೋಜನೆ ಮತ್ತು ಆತ್ಮವಿಶ್ವಾಸ ಇವುಗಳಿದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ನಾನು ಮೊದಲೇ ಹೇಳಿದಂತೆ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಎಂದು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲನೆಯದು, ಟೈಮ್ ಟೇಬಲ್ ತಯಾರಿಸಿಕೊಳ್ಳಿ. ಯೋಜನೆ ಇಲ್ಲದೆ ಓದುವುದು ಅರ್ಥವಿಲ್ಲ. ಪ್ರತಿದಿನ ಯಾವ ವಿಷಯಕ್ಕೆ ಎಷ್ಟು ಸಮಯ ಕೊಡಬೇಕು ಎಂದು ಮುಂಚಿತವಾಗಿ ನಿರ್ಧರಿಸಿ. ಉದಾಹರಣೆಗೆ, ಫಸ್ಟ್ ಒನ್ ಅಂದರೆ ಕಷ್ಟವಾದ ವಿಷಯಗಳಿಗೆ ಹೆಚ್ಚು ಸಮಯ ಕೊಡಿ, ಸುಲಭವಾದ ವಿಷಯಗಳಿಗೆ ಕಡಿಮೆ ಸಮಯ ಸಾಕು. ನೀವು ಮೊದಲೇ ಹಾಕಿಕೊಂಡಿರುವ ಸಮಯ, ಉದಾಹರಣೆಗೆ 45 ನಿಮಿಷ ಅಥವಾ 1 ಗಂಟೆ ಓದಿದ ನಂತರ 5 ರಿಂದ 10 ನಿಮಿಷ ವಿರಾಮ ತೆಗೆದುಕೊಳ್ಳಿ. ಹೀಗೆ ಮಾಡಿದರೆ ಓದು ಸುಲಭವಾಗುತ್ತದೆ ಮತ್ತು ಬೇಸರವು ಕೂಡ ಕಡಿಮೆಯಾಗುತ್ತದೆ. ಎರಡನೆಯದು, ಮುಖ್ಯ ಅಂಶಗಳ ನೋಟ್ಸ್ ಅಂದರೆ ಚಿಕ್ಕ ಚಿಕ್ಕ ನೋಟ್ಸ್ ಮಾಡಿಕೊಳ್ಳುವುದು. ಪಾಠ ಓದುವಾಗ ಮುಖ್ಯ ಅಂಶಗಳಿಗೆ ಅಂಡರ್ಲೈನ್ ಮಾಡಿ ನಿಮ್ಮದೇ ಭಾಷೆಯಲ್ಲಿ ಚಿಕ್ಕ ನೋಟ್ಸ್ ಬರೆಯಿರಿ. ನಿಮಗೆ ಅನಿಸಬಹುದು ಇದು ಏಕೆ ಮುಖ್ಯ ಎಂದು. ಇದರ ಮುಖ್ಯ ಉದ್ದೇಶ, ಪರೀಕ್ಷೆಗೂ ಮುಂಚೆ ಸಂಪೂರ್ಣ ಪುಸ್ತಕ ಓದಲು ಸಾಧ್ಯವಿಲ್ಲ. ಆಗ ನಿಮ್ಮ ನೋಟ್ಸು ತುಂಬ ಉಪಯೋಗವಾಗುತ್ತದೆ. ಮೂರನೆಯದು, ಪುನರಾವರ್ತನೆ ಮತ್ತು ಅಭ್ಯಾಸ ಅಂದರೆ ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್. ಒಮ್ಮೆ ಓದಿದರೆ ಸಾಕಾಗುವುದಿಲ್ಲ. ಪ್ರತಿದಿನ ಸ್ವಲ್ಪ ಸಮಯ ಪುನರಾವರ್ತನೆಗೆ ಕೊಡಿ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ. ಸಮಯ ಮಿತಿ ಇಟ್ಟು ಬರೆಯಿರಿ. ತಪ್ಪುಗಳನ್ನು ತಿದ್ದಿಕೊಳ್ಳಿ. ಅಭ್ಯಾಸ ಮಾಡಿದಷ್ಟು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಪರೀಕ್ಷೆ ಹಾಲ್ನಲ್ಲಿ ಭಯ ಕಡಿಮೆಯಾಗುತ್ತದೆ. ನಾಲ್ಕನೆಯದು, ಆರೋಗ್ಯ ಮತ್ತು ನಿದ್ರೆ. ಪ್ರತಿದಿನ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಅಂದರೆ ಪ್ರತಿದಿನ ಕನಿಷ್ಠ 7 ರಿಂದ 8 ಗಂಟೆ ನಿದ್ರೆ ಮಾಡಬೇಕು ಮತ್ತು ಆರೋಗ್ಯಕರ ಆಹಾರವನ್ನು ತಿನ್ನಿ. ಹೆಚ್ಚು ಮೊಬೈಲ್ ಬಳಕೆ ತಪ್ಪಿಸಿ. ನಿದ್ರೆ ಇಲ್ಲದೆ ಓದಿದರೆ ನೆನಪಿನಲ್ಲಿ ಉಳಿಯುವುದಿಲ್ಲ. ಆರೋಗ್ಯ ಇದ್ದರೆ ಮಾತ್ರ ಯಶಸ್ಸು ಸಿಗುತ್ತದೆ. ಐದನೆಯದು, ಆತ್ಮವಿಶ್ವಾಸ. ನಿಮ್ಮ ಮೇಲೆ ವಿಶ್ವಾಸ ಇರಲಿ. ನನಗೆ ಆಗುವುದಿಲ್ಲ ಎಂದು ಯೋಚಿಸಬೇಡಿ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿದರೆ ದೊಡ್ಡ ಫಲಿತಾಂಶ ಸಿಗುತ್ತದೆ. ಪರೀಕ್ಷೆಯೇ ನಿಮ್ಮ ಜ್ಞಾನ. ಪರೀಕ್ಷೆ ಮಾತ್ರ ನಿಮ್ಮ ಜೀವನದ ಅಂತಿಮ ಗುರಿಯಲ್ಲ. ಹೀಗಾಗಿ ಸ್ನೇಹಿತರೆ, ಸರಿಯಾದ ಯೋಜನೆ ಮಾಡಿ, ನಿಯಮಿತವಾಗಿ ಓದಿ, ಆರೋಗ್ಯ ಕಾಪಾಡಿ ಮತ್ತು ಆತ್ಮವಿಶ್ವಾಸ ಇಡಿ. ನಿಮ್ಮ ಎಲ್ಲ ಪರೀಕ್ಷೆಗಳಿಗೂ ನನ್ನ ಹೃದಯಪೂರ್ವಕ ಶುಭಾಶಯಗಳು. ನೋಡಿದಿರಲ್ಲ ಸ್ನೇಹಿತರೆ, ಪರೀಕ್ಷೆಗೆ ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಎಂದು ಸುಲಭವಾಗಿ ತಿಳಿಸಿಕೊಟ್ಟಿದ್ದೇನೆ.
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಎಜುಕೇಷನ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲರ್ನ್ ವಿತ್ ಪ್ರತಿಮಾ. ಧನ್ಯವಾದಗಳು.